ಮತ್ತೊಂದು ಅದು ಕಾಂಗ್ರೆಸ್ ಸೇರೋ ವಿಚಾರ ನಾನು ಸೇರ್ತೀನಿ ಅಂತ ಯಾವತ್ತು ಹೇಳಲಿಲ್ಲ. ಬರ್ತಾರೆ ಅಂತ ಹೇಳ್ತಾ ಇದ್ರು. ಅಟ್ ಪ್ರೆಸೆಂಟ್ ಬಿಜೆಪಿಲಿ ಇದ್ದೀನಿ. ಯಾರೋ ಗೊತ್ತಿಲ್ಲಪ್ಪ, ನೀವು ಅವ್ರನ್ನೇ ಕೇಳ್ಬೇಕು. ನಾನು ಇದ್ದೇನೆ, ಬಿಜೆಪಿಲಿ ಇದ್ದೀನಿ. ಏನು ಗುರು ಅದೇನು ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳ್ಬೇಕು. ನನಗೇನು ಗೊತ್ತದೆ, ನನಗೇನು ಗೊತ್ತದೆ ಇಲ್ಲ. ಏನು ಇಲ್ಲಪ್ಪ, ಅದೇನು ಒಬ್ರಿಗೂ ನಾನು ಮಾತಾಡಿಲ್ಲ, ಅವ್ರಿಗೂ ಮಾತಾಡಿಲ್ಲ. ನಮ್ದೇನದೇ ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋದು ಡ್ಯೂಟಿ ಮುಂದೆ ಅಷ್ಟೇ, ಕಮ್ಮಿ. ಥ್ಯಾಂಕ್ ಯು ಗುರು. ಎಲ್ಲರಿಗೂ ಒಳ್ಳೇದಾಗಲಿ. ಲೋಕಸಭೆ ಚುನಾವಣೆ ನಾರ್ತ್ ಮೈಸೂರೆಲ್ಲ ಕೇಳಿ ಬರ್ತಾ ಇದೆ ಸರ್. ನಮಗೆ ಒಂದು ಸಂತೋಷ ಆಗ್ತದೆ, ಸೋಮಶೇಖರ್ನ ಮೈಸೂರು ನಿಲ್ಲಿಸಿದ್ರೆ ಮೈಸೂರಲ್ಲಿ ಗೆಲ್ತಾನೆ, ಬೆಂಗಳೂರಲ್ಲಿ ನಿಂತರೆ ಬೆಂಗಳೂರಲ್ಲಿ ಗೆಲ್ತಾನೆ ಅಂತಕ್ಕಂಥದ್ದು ಒಂದು ವೇವ್ ಕ್ರಿಯೇಟ್ ಆಗಿದೆ. ನಾನು ಎಲೆಕ್ಷನ್ ನಿಲ್ಲೋದಿಲ್ಲ, ಆದರೆ ನಮ್ಮನ್ನು ವೀಕು ಅದು ಇದು ಅಂತಕ್ಕಂಥವ್ರಿಗೆ ಒಂದು ಮೆಸೇಜು. ಸುಮ್ಮನೆ ಸೋಮಶೇಖರ್ ಮೈಸೂರು ಉಸ್ತುವಾರಿ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದ್ದೆ ಅಷ್ಟೇ. ಕೊಡಗು 10 ಬಾರಿ ಕೊಡಗುಗೆ ಹೋಗಿದ್ದೀನಿ. ಆ ದೃಷ್ಟಿ ಇಟ್ಕೊಂಡು ಕ್ಯಾಲ್ಕುಲೇಷನ್ ಹಾಕಿ ಹೇಳ್ತಿದ್ದಾರೆ. ಆದರೆ ಮೈಸೂರಿಗೆ ಹೋಗೋ ಚಾನ್ಸು ಇಲ್ಲ, ಬೆಂಗಳೂರಲ್ಲಿ MP ನಿಲ್ಲೋ ಚಾನ್ಸು ಇಲ್ಲ. ಯಾವುದು ಅಲ್ಲ, ಇದು ನಿಮ್ಗೆ ಯಾಕೆ ಅನುಮಾನ ಅಂದೆ? ಇದ್ದೀನಲ್ಲ ಇಲ್ಲೇ, ಗೊಂದಲ ಏನು ಇಲ್ಲ. ಇನ್ನು ಬಿಜೆಪಿಲಿ ಇದ್ದೀನಿ. ಥ್ಯಾಂಕ್ ಯು. ಯಾರು ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಕಾಂಗ್ರೆಸ್ ಬಾ ಅಂತೇಳಿ ಪಾಪ ಅವ್ರು ಯಾವತ್ತೂ ಕೂಡ ಹೇಳಲಿಲ್ಲ. ಇವತ್ತು ನನ್ನ ಯಶವಂತಪುರ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕಾಗಿದ್ದರೆ 100% ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಒಂದು ಕಾರಣ. ಅದಕ್ಕೋಸ್ಕರ ಅವತ್ತೇನು ಗೌರವ ಇಟ್ಟಿದ್ದೋ ಇವತ್ತು ಆ ಗೌರವನ ಇಟ್ಟಿದ್ದೇವೆ. ನಾನು ಯಶವಂತಪುರದಲ್ಲಿ ಶಾಸಕನಾಗಿ ಆಯ್ಕೆ ಆಗಬೇಕಾದ್ರೆ 16 ಕಾರ್ಯಕ್ರಮ ಮಾಡಿದ್ದಾರೆ, 16 ಕೋಟಿ ಅನುದಾನ ಕೊಟ್ಟಿದ್ದಾರೆ, 16 ನನ್ನ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ದಾರೆ. ಅವರು ನನಗೆ ಒಳ್ಳೇದು ಮಾಡಿದ್ದಾರೆ. ಅದಕ್ಕೆ ನನ್ನ ಕ್ಷೇತ್ರಕ್ಕೆ ಬಂದಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳನ್ನ ಸ್ವಾಗತ ಮಾಡ್ತಕ್ಕಂಥದ್ದು ನನ್ನ ಧರ್ಮ, ನನ್ನ ಕಮಿಟ್ಮೆಂಟ್ ಅಷ್ಟೇ. ಅವ್ರು ಯಾವತ್ತೂ ಕೂಡ ಕಾರಣ ಬರುವಾಗ ಎಕ್ಸೆಪ್ಟ್ ನೈಸ್ ವಿಚಾರ ಹೊರತುಪಡಿಸಿದ್ರೆ ಅವರು ಪಾಲಿಟಿಕ್ಸ್ ಮಾತಾಡಿಲ್ಲ, ನಾನು ಪಾಲಿಟಿಕ್ಸ್ ಮಾತಾಡಿಲ್ಲ.